ಉತ್ತರ ಕನ್ನಡದಾದ್ಯಂತ ಭಾರಿ ಮಳೆ ಅಂತ ಹೇಳ್ಕೊಂಡು ಕಾಯಿಲೆಗಳೇನಾದರೂ ಸುಮ್ಮನೆ ಕೂತ್ಕೊಳ್ತದ? ನಾವು ಸುಮ್ಮನೆ ಕೂತ್ಕೊಳ್ತೀವಿ ಅಂತ ಹೇಳುವುದಾಗಿ ಇಲ್ಲ. ಉತ್ತರ ಕನ್ನಡದಲ್ಲಿ ಒಂದು ವಿಶೇಷವಾದಂತಹ ವಿಚಾರ ಅಂತ ಹೇಳಿದರೆ, ಓರ್ವ ವ್ಯಕ್ತಿಯಲ್ಲಿ ಇದ್ದಕ್ಕಿದ್ದಂತನೇ ಹೃದಯ ಸ್ತಂಭನದ ರೀತಿಯಲ್ಲಿ ಆಗಿಯೂ ಆನಂತರದಲ್ಲಿ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೃದಯ ಮತ್ತು ಮಿದುಳಿನ ನಡುವೆಯಲ್ಲಿ ಇರ್ತಕ್ಕಂತಹ ರಕ್ತ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗಿ ಆತನಿಗೆ ದೇಹ ಪೂರ ಮರಗೆಟ್ಟಿ ಹೋದ ರೀತಿಯಲ್ಲಿ ಆಗಿ ಆತ ಜೀವನ ಮರಣ ಹೋರಾಟವನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಎಲ್ಲಿಗೆ ಹೋಗುದು ಎಲ್ಲಿಗೆ ಬರುವುದು ಅಂತೇಳಿ ಗೊತ್ತಾಗದೇ ಇದ್ದಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಗಳು ತಿಳಿಸಿದ ಪ್ರಕಾರದಲ್ಲಿ ನಮ್ಮ ಅಕೌಂಟಿಗೆ ಅಕೌಂಟ್ ಎಲ್ಲ ಎಷ್ಟು ಉತ್ತಮ ಅಲ್ಲ, ಅಕೌಂಟಿಗೆ ಹಣವನ್ನು ಹಾಕ್ತಾರೆ ಮತ್ತು ಸರಿಪಡಿಸಿ ಕೊಡಿ ಅನ್ನುವುದಾಗಿ ಕೇಳ್ಕೊಳ್ತಾರೆ. ತಕ್ಷಣ ನಾವು ಅದಕ್ಕೆ ಸ್ಪಂದನೆಯನ್ನು ಕೊಟ್ಟು ಆ ವ್ಯಕ್ತಿಗೆ ಸಂಬಂಧಪಟ್ಟು ಏನೆಲ್ಲ ಒಂದು ದೈವಿಕವಾದಂತಹ ಶಕ್ತಿಯನ್ನು ತೆಗೆದುಕೊಳ್ಬೇಕು ಆ ರೀತಿಯಾದಂತಹ ಶಕ್ತಿಯನ್ನು ತೆಗೆದುಕೊಳ್ತೇವೆ. ಕೊಟ್ಟು ತದನಂತರದಲ್ಲೇ 24 ಗಂಟೆಗಳಲ್ಲೇ ಆ ವ್ಯಕ್ತಿ ಹೇಳ್ತಕ್ಕಂಥವನು ಆರಾಮಾಗಿ ಎದ್ದು ಕೂತು ಚೆನ್ನಾಗಿ ಆಗಿದ್ದೇನೆ ಅಂತ ಹೇಳುವಂತಹ ವರದಿಯನ್ನು ನಮಗೆ ತಿಳಿಸಿರ್ತಾರೆ. ನೋಡಿ, ಮೊಳೆ ಹೇಳ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗ್ತಾ ಇತ್ತಾ? ಇಲ್ಲ. ಆ ರೀತಿಯಲ್ಲಿ ಸ್ಪಂದನೆಯನ್ನು ಕೊಟ್ಟಿದ್ರೆ ಈ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ದರ್ಭ ಚಿಕಿತ್ಸೆಯಂತಹ ಪವರ್ಫುಲ್ ಆದಂತಹ ಶಕ್ತಿ ಇನ್ನೊಂದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲಿಂದಲೂ ಚಿಕಿತ್ಸೆ.